ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇದು ಅಡ್ಡ ಮತದಾನದ ಭೂಕಂಪ. ಶಿಸ್ತಿನ ಪಕ್ಷದೊಳಗಿನ ಶಿಸ್ತನ್ನ ಸೀಳಿಬಿಟ್ಟಿದೆ. ಸೀಳಿದಂಥ ನಡೆ ಇದು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂಥ ಈ ಮೇಲಾಟದ ಮರ್ಮ ಇನ್ನೂ ಕೂಡ ನಿಗೂಢ. ಜೆಡಿಎಸ್ ವರಿಷ್ಠರು ಸುಮ್ಮನಾದರೂ ಬಿಜೆಪಿ ಕಡೆಯಿಂದ ಸತ್ಯ ಶೋಧನೆ ನಡೀತಾ ಇದೆ. ಇದರಲ್ಲಿ ಸದ್ಯ ಪ್ರಾಥಮಿಕ ವರದಿ ರೆಡಿಯಾಗಿದೆ. ಅಡ್ಡದಾರಿ ಹಿಡಿದವರ ಹೆಸರು ಪಟ್ಟಿಯಲ್ಲಿದ್ದು ರಾಜ್ಯಾಧ್ಯಕ್ಷರಿಗೆ ಸಲ್ಲಿಸೋದು ಮಾತ್ರ ಬಾಕಿ ಇದೆ. ಬರೆದಿದ್ದವರ ಹೆಸರುಗಳು ಎಲ್ಲ ಮಿಕ್ಸ್ ಮಾಡಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕಿ ನಾವು ಇವ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಸೆರಗಿನಲ್ಲಿ ಕೆಂಡ ಮಡ್ಚಂಗೆ ಎಂದಿದ್ರು ಕೆಂಡ ಸುಟ್ಟು ಆಚೆ ಬಂದೇ ಬರ್ತದೆ. ಮೊನ್ನೆ ಪರಿಷತ್ ಚುನಾವಣೆಗೆ ತೆರೆಬಿದ್ದಿದ್ದು ಅಡ್ಡ ಮತದಾನದ ವಾರ್ತೆ ದಶ ದಿಕ್ಕುಗಳಿಗೂ ಪಸರಿಸಿ ರಾಜಕೀಯ ರಾದ್ಧಾಂತ ಸೃಷ್ಟಿಸಿದೆ. ಮೇಲ್ಮನೆಯ ಈ ಕ್ರಾಸ್ ರೋಡ್ನ ಪ್ರಸಂಗ ಆಡಳಿತಾರೂಢ ಕಾಂಗ್ರೆಸ್ಗೆ ಕರುಣಾನಂದ. ಆದರೆ ದೋಸ್ತಿ ಬಿಜೆಪಿ ಜೆಡಿಎಸ್ ವರಿಷ್ಠರಿಗೆ ಅತಾರ್ಕಿಕ ಅವೈಜ್ಞಾನಿಕ ನಡೆಯಂತೆ ಕಂಡಿದೆ. ಅಡ್ಡಗಾಲು ಪ್ರಹಸನದಲ್ಲಿ ಸತ್ಯಾನ್ವೇಷಣೆ ತೆರೆದುಕೊಂಡಿದ್ದು ಪ್ರಾಥಮಿಕ ವರದಿಗಳು ಅಡ್ಡೇಟಿನತ್ತ ಬೊಟ್ಟು ಮಾಡಿವೆ. ಪರಿಷತ್ನಲ್ಲಿ ಅಡ್ಡ ರಾಜಕೀಯ, ಬಿಜೆಪಿ ಸತ್ಯ ಶೋಧನೆ. ಎಂಎಲ್ಸಿ ಸಿಟಿ ರವಿ ನಾಯಕತ್ವದಲ್ಲಿ ಪ್ರಾಥಮಿಕ ವರದಿ ಸಿದ್ಧ. ಹೌದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ವಿದ್ಯಮಾನದ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ವಿಧಿವತ್ತಾಗಿ ಶಿಸ್ತು ಕ್ರಮಗಳು ಜರುಗಿವೆ. ಕ್ರಾಸ್ ವೋಟಿಂಗ್ ಕಥನ ಕಮಲ ಪಾಳ್ಯಕ್ಕೆ ಕಹಿ ಸತ್ಯ. ಈ ವರ್ಣರಂಜಿತ ಆಟದಲ್ಲಿ ಕೆಲವರಿಗೆ ಲಾಭ ಆಗಿದ್ದಂತೂ ನಿಜ. ಆದರೆ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಅಶಿಸ್ತು ತೋರಿದವರ ಮೇಲೆ ವರಿಷ್ಠರ ಪಿತ್ತ ನೆತ್ತಿಗೇರಿದೆ. ಹೀಗಾಗಿ ಪಕ್ಷನಿಷ್ಠ ಎಂಎಲ್ಸಿ ಸಿಟಿ ರವಿ ನೇತೃತ್ವದಲ್ಲಿ ಸತ್ಯ ಶೋಧನೆಗೆ ಇಳಿದಿತ್ತು. ಕಳೆದೊಂದು ವಾರದಲ್ಲಿ ಪಿಚ್ನ ಮರ್ಮ ಅರಿತು ಸ್ಟಡಿ ಮಾಡಿರೋ ಸಿಟಿ ರವಿ ತಂಡ ದೂಸ್ರಾ ಎಸೆದವರನ್ನ ಪಟ್ಟಿಗೆ ಸೇರಿಸಿಕೊಂಡಿದೆ. ಅಡ್ಡ ಮತದಾನಿಗಳ ಪ್ರಾಥಮಿಕ ವರದಿ ಫೈಲ್ನಲ್ಲಿ ಅಡಕವಾಗಿದೆ. ಈ ಕುರಿತು ಇವತ್ತು ಪ್ರತಿಕ್ರಿಯಿಸಿರುವಂತಹ ಸಿಟಿ ರವಿ, ಬಿಜೆಪಿ ರಾಜ್ಯಾಧ್ಯಕ್ಷರು ದೆಹಲಿಗೆ ಹೋಗಿದ್ದು, ಅಲ್ಲಿಂದ ಬಂದ ಕೂಡಲೇ ಈ ವರದಿಯನ್ನ ಸಲ್ಲಿಸ್ತೀವಿ, ಬಳಿಕ ಕೆಲಕಾಲ ಸಮಯ ಪಡೆದು ಫೈನಲ್ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತೀವಿ ಎಂದಿದ್ದಾರೆ. ನಮಗೂ ವಹಿಸಿರುವಂಥ ಕೆಲಸ ಸತ್ಯ ಶೋಧನೆಯನ್ನು ಮಾಡಿ ವರದಿ ಕೊಡೋದು. ನಾವು ಇಂಟ್ರೀಮ್ ರಿಪೋರ್ಟನ್ನು, ಅಂದರೆ ಪ್ರೈಮರಿ ರಿಪೋರ್ಟ್ನ ಇವತ್ತು ರೆಡಿ ಮಾಡಿ ರಾಜ್ಯಾಧ್ಯಕ್ಷರು ಬಂದ ನಂತರ ಅವರಿಗೆ ಕೊಡೋ ಕೆಲಸ ಮಾಡ್ತೀವಿ. ಆಮೇಲೆ ವಿಸ್ತೃತವಾಗಿರ್ತಕ್ಕಂಥ ಅಂತಿಮ ವರದಿಯನ್ನು ಕೆಲವು ಕಾಲಗಳ ನಂತರ ಕೊಡ್ತೇವೆ. ಆ ಪರಾಮರ್ಶೆ ನಡೆಸಿ ಪ್ರೈಮರಿ ರಿಪೋರ್ಟ್ನ, ಇಂಟ್ರೀಮ್ ರಿಪೋರ್ಟ್ನ ಕೊಡ್ತೀವಿ. ಆಮೇಲೆ ಫೈನಲ್ ರಿಪೋರ್ಟ್ನ ಇಟ್ ವಿಲ್ ಟೇಕ್ ಎ ಟೈಮ್. ಯಾಕೆಂದರೆ ಸೀಕ್ರೆಟ್ ವೋಟ್ ಆಗಿದ್ದ ಕಾರಣಕ್ಕೆ ನಾವು ನಿರ್ದಿಷ್ಟವಾಗಿ ಇವನೇ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ. ಅನುಮಾನಿಸುವ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷಿಗಳನ್ನು ಕಲೆ ಹಾಕಿ ನಾವು ಇವ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಈಗಲೇ ಕೊಡಬೇಕು ಅಂದ್ರೆ ಟೆಕ್ನಾಲಜಿ ಇದೆ, ಅದರ ಮೂಲಕ ಕಳುಹಿಸ್ತೀವಿ ಅಂದ್ರು. ಎನ್ಡಿಎ 12 ಶಾಸಕರು ಕ್ರಾಸ್ ವೋಟ್ ಮಾಡಿದ್ರಾ? ಇನ್ನು ಕ್ರಾಸ್ ವೋಟ್ ಹಾಕಿದವರ ಮೇಲೆ ಯಾವ ಕ್ರಮ ಆಗುತ್ತೆ ಎನ್ನುವ ಪ್ರಶ್ನೆಗೂ ಉತ್ತರಿಸಿರೋ ಸಿಟಿ ರವಿ, ಎನ್ಡಿಎ ಕಡೆಯಿಂದ 12 ಮತಗಳು ಕ್ರಾಸ್ ಆಗಿರೋದು ಸ್ಪಷ್ಟ ಅಂತ ತೀರ್ಪು ಕೊಟ್ಟಿದ್ದಾರೆ. ಆದ್ರೆ ಅಡ್ಡದಾರಿಯಲ್ಲಿ ಹೋದವರು ಯಾರು ಅಂತ ಪತ್ತೆ ಮಾಡೋದು ಅಷ್ಟು ಸುಲಭ ಇಲ್ಲ. ಉಳಿದಿದ್ದನ್ನ ಪಕ್ಷದ ಶಿಸ್ತು ಸಮಿತಿ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. 12 ಅಡ್ಡ ಮತಗಳಾಗಿರೋದು ಸ್ಪಷ್ಟ. ಅದರಲ್ಲಿ ಬಿಜೆಪಿದೆ ಅನ್ನೋದು 4, ಎನ್ಡಿಎದು ಅನ್ನೋದು 8. ಅದರಲ್ಲಿ ಯಾರು ಹಾಕಿದ್ದಾರೆ ಅನ್ನೋದು ಸುಲಭವಾಗಿ ಪತ್ತೆ ಆಗುವ ಸಂಗತಿ ಅಲ್ಲ. ಅದಾದ ನಂತರ ಏನು ಮಾಡಬೇಕು ಅನ್ನೋದು ಪಕ್ಷದ ಶಿಸ್ತು ಸಮಿತಿಗೆ, ಪಕ್ಷದ ವರಿಷ್ಠರಿಗೆ ಸಂಬಂಧಪಟ್ಟಿದ್ದು. ನನ್ನ ಕೆಲಸ ಮಾಹಿತಿಯನ್ನು ಸಂಗ್ರಹಿಸಿ ಕೊಡೋದಷ್ಟೇ ನಮ್ಮ ಕೆಲಸ. ಆ ಮಾಹಿತಿ ಸಂಗ್ರಹಿಸಿ ಕೊಡ್ತೀವಿ. ನವದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾದ ಜೋಡೆತ್ತು. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಕೈಬಿಟ್ಟ ಬಿಜೆಪಿ ನಾಯಕರು. ಇದೇ ವೇಳೆ ಅತ್ತ ದೆಹಲಿಗೆ ದೂರು ಹೊತ್ತು ಸಾಗಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಾಥ್ ಕೊಟ್ರು.
ಈ ಮಧ್ಯೆ ಧರ್ಮಸ್ಥಳದಲ್ಲಿ ಆಣೆ ಮಾಡುವ ತೀರ್ಮಾನವನ್ನ ಬಿಜೆಪಿ ನಾಯಕರು ಕೈಬಿಟ್ಟಿದ್ದಾರೆ. ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ಅಂತಿಮವಾಗಿ ವಿಪಕ್ಷ ನಾಯಕರು ಆರ್ ಅಶೋಕ್ರವರು ಎಲ್ಲರ ಜೊತೆ ಚರ್ಚೆ ಮಾಡಿ ಅವ್ರ ತೀರ್ಮಾನ ತೆಗೆದುಕೊಳ್ಳಿ. ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೇನೆ. ಮರೆದಿದ್ದವ್ರ ಹೆಸರುಗಳು ಎಲ್ಲ ಮಿಕ್ಸ್ ಮಾಡಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಲ್ಲ. ನಮ್ಮ ಎಲ್ಲ ಶಾಸಕರಿಗೂ ನಾನು ಹೇಳ್ತೀನಿ, ಆ ಥರ ಯಾರು ತಲೆ ಕೆಡ್ಸ್ಕೊಳೋದು ಬೇಡ. ರಿಯಲ್ಲಾಗಿ ಯಾರು ಮಾಡಿದ್ದಾರೆ ಅವರು ಸೆರಗಿನಲ್ಲಿ ಕೆಂಡ ಮಡ್ಚಂಗೆ ಎಂದಿದ್ರು ಕೆಂಡ ಸುಟ್ಟು ಆಚೆ ಬಂದೇ ಬರ್ತತೆ. ಇವತ್ತಲ್ಲ ನಾಳೆ ಗೊತ್ತಾಗ್ತತೆ. ಕಾಯ್ತಿರಿ, ಅವ್ರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀರಿ. ಈ ಮೇಲ್ಮನೆಯ ಮೇಲಾಟ ನೋಡುಗರಿಗೆ ವರ್ಣರಂಜಿತ ಆಗಿದ್ರೂ ಪಕ್ಷದೊಳಗಿನ ಮೃದು ಮಧುರವಾದ ಬಾಂಧವ್ಯಕ್ಕೆ ಹುಳಿ ಹಿಂಡಿದಂತಾಗಿದೆ. ಅಷ್ಟರ ಮಟ್ಟಿಗೆ ನಂಬಿಕೆಗೆ ದಾರಿದ್ರ್ಯ ಉಂಟಾಗಿ ಅನ್ಯಥಾ ಭಾವಿಸುವಂತಾಗಿದೆ. ಅಂಗೈ ತೋರಿಸಿ ಅವಹೇಳನ ಮಾಡಿಸಿಕೊಂಡಂತೆ ಅಡ್ಡ ಮತದಾನ ಮಾಡ್ದೋರ್ಯಾರು ಅನ್ನೋದು ಬಯಲಾಗುತ್ತಾ? ಶಿಸ್ತು ಕ್ರಮದ ಕಥೆ ಏನಾಗುತ್ತೆ ಅನ್ನೋದು ಕುತೂಹಲ ಭರಿತ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.